ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಸಿಹಿ ಕುಂಬಳಕಾಯಿನ ಬಳಸ್ಕೊಂಡು ತುಂಬ ರುಚಿಕರವಾದ ಸಿಹಿ ಕುಂಬಳಕಾಯಿ ಹಲ್ವ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಪಾತ್ರೆಗೆ ಸ್ವಲ್ಪ ತುಪ್ಪ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ತುಪ್ಪ ಕಾದ ನಂತರ ಒಂದು ಸ್ವಲ್ಪ ಗೋಡಂಬಿ ಹಾಗೂ ದ್ರಾಕ್ಷಿ ಹಾಕಿ ಎರಡನ್ನೂ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈಗ ಆಲ್ಮೋಸ್ಟ್ ಗೋಡಂಬಿ ದ್ರಾಕ್ಷಿ ಫ್ರೈ ಆಗಿದೆ. ಈ ಟೈಮಲ್ಲಿ ತುರಿದಿಟ್ಟಿರೋಂತಹ ಸಿಹಿ ಕುಂಬಳಕಾಯಿನ ಇದರೊಳಗೆ ಮಿಕ್ಸ್ ಮಾಡಿ ಚೆನ್ನಾಗಿ ನೀಟಾಗಿ ಕೈ ಆಡಿಸ್ತಾ ಎಲ್ಲೂ ತಳ ಹಿಡಿದೇ ಇರೋ ಥರ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಸ್ವಲ್ಪನೇ ತಿರುಗಿಸ್ತಾ ಹೋಗಬೇಕು. ಫ್ಲೇಮ್ನ ಕಮ್ಮಿನಲ್ಲೇ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅರ್ಧ ಕೆಜಿಯಷ್ಟು ಕುಂಬಳಕಾಯಿನ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ಈಗ ಇನ್ನೇನು ಆಲ್ಮೋಸ್ಟ್ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿದೆ. ಈ ಟೈಮ್ನಲ್ಲಿ ನಾವು ಫಸ್ಟೇ ಕಾಯ್ದು ತಣ್ಣಗಾಗಿರೋಂತಹ ಹಾಲನ್ನ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಕೆ ಜಿ ಕುಂಬಳಕಾಯಿ ತೊಗೊಂಡಿರೋದ್ರಿಂದ ಅರ್ಧ ಲೀಟ್ರಷ್ಟು ಹಾಲು ಸೇರಿಸ್ಕೊಂಡು ಹಾಲಿನಲ್ಲೇ ಚೆನ್ನಾಗಿ ಕುಂಬಳಕಾಯಿನ ಬೇಯಿಸ್ಕೊಳ್ಳೋಣ. ಕುಂಬಳಕಾಯಿ ತುಂಬ ಸಾಫ್ಟಾಗಿರೋದ್ರಿಂದ ತುಂಬ ಬೇಗನೆ ಬೇಯ್ಕೊಳ್ಳುತ್ತೆ. ಒಂದು 1/4 ಗಂಟೆ 20 ನಿಮಿಷಕ್ಕೆಲ್ಲ ಈ ಹಲ್ವ ರೆಡಿ ಆಗಿಬಿಡುತ್ತೆ. ಈಗ ಇನ್ನೊಂದು ಸ್ವಲ್ಪ ನಾನು ಹಾಲು ಸೇರಿಸ್ಕೊಂಡು ನೀಟಾಗಿ ಸಂಪೂರ್ಣವಾಗಿ ಹಾಲಿನಲ್ಲೇ ನೀಟಾಗಿ ಕೈ ತಿರುಗಿಸ್ತಾ ತಳ ಹಿಡಿದೇ ಹಾಕ್ಬಿಡದೆ ನೀಟಾಗಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಇದಕ್ಕೆ ಒಂದು 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆನ ನೀವು ರುಚಿಗೆ ಎಷ್ಟು ನೋಡಿಕೊಂಡು ಸ್ವೀಟು ನಾನಿಲ್ಲೊಂದು 3/4 ಕಪ್ಪಷ್ಟು ಹಾಕಿ ನೋಡಿಕೊಂಡು ಮತ್ತೆ ಲಾಸ್ಟಲ್ಲಿ ಬೇಕು ಅಂದರೆ ಸಿಹಿ ಸೇರಿಸ್ಕೋಬೋದು ಬೇಕಿದ್ರೆ. ಈಗ ಸಕ್ಕರೆ ಹಾಕಿದ ನಂತರ ಪೂರ್ತಿ ಸಂಪೂರ್ಣವಾಗಿ ನೀರಿನ ಅಂಶ ಎಲ್ಲ ಡ್ರೈ ಆಗೋ ಥರ ಕೈ ತಿರುಗಿಸ್ತಾ ಸಂಪೂರ್ಣವಾಗಿ ತಳ ಬರೋವರೆಗೂ ಮಿಕ್ಸ್ ಮಾಡ್ತಾನೇ ಇರಿ. ಯಾಕೆಂದರೆ ಈ ಟೈಮಲ್ಲಿ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಇನ್ನೇನು ಸಿಹಿ ಕುಂಬಳಕಾಯಿ ಹಲ್ವ ಸವಿಯಲು ಸಿದ್ಧ ಆಗ್ತಾ ಇದೆ. ಮನೆಯಲ್ಲಿ ಬೆಳೆಯೋ ಮಕ್ಕಳಿದ್ರೆ ಅವಾಗವಾಗ ಈ ಥರ ಮಾಡಿಕೊಡ್ತಾ ಇರಿ. ಯಾಕೆಂದರೆ ಇದು ಮಕ್ಕಳ ತೂಕ ಹೆಚ್ಚಿಸೋದಕ್ಕೆ ತುಂಬಾ ಸಹಕಾರಿಯಾಗಿದೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇದು ಇನ್ನೊಬ್ರಿಗೂ ಉಪಯೋಗಕ್ಕೆ ಬರುತ್ತೆ ಅನ್ನೋದಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ಆರೋಗ್ಯಕರ ಅಡುಗೆಗಳು, ಬ್ಯೂಟಿ ಟಿಪ್ಸ್, ಹೋಮ್ ರೆಮಿಡೀಸ್ಗಾಗಿ ವೀಕ್ಷಿಸ್ತಾ ಇರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.